ತುಂಬ ಜನನೇ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ತುಮಕೂರು ಸ್ಟಾರ್ಟರ್ನ ಆನ್ ಮಾಡಬೇಕಾಗಿತ್ತು, ಹೋಗ್ಬಿಟ್ಟು ಸ್ಟಾರ್ಟರ್ ಆನ್ ಮಾಡಿಬಿಟ್ಟಿದ್ದೆ. ಖುಷಿ ಹೊಂಡಕ್ಕೆ ನೀರು ಬರ್ತೈತೆ ಅಂತ ನೋಡಿದೆ, ನೀರು ಕಡಿಮೆ ಬರ್ತಾಯಿತ್ತು. ಯಾಕಪ್ಪ ಅಂತ ಚೆಕ್ ಮಾಡಕ್ಕೆ ಹೋದಾಗ ಪಕ್ಕದಾಗ ಪೈಪ್ ಕೂಡ ಹೊಡೆದೋಗಿತ್ತು. ಸೇಮ್ಟಿ ಅದನ್ನ ನೋಡ್ಕೊಂಡಿದ್ದೆ, ಮೋಟರ್ ಆಫ್ ಮಾಡಿಬಿಟ್ಟಿದ್ದೆ. ನಾನು ಬಂದಿದ್ದೆ ನಮ್ಮ ಮನೆ ಹತ್ರಕ್ಕೆ. ಬರೋ ಫಸ್ಟ್ಗೆ ನಮ್ಮ ಪುಲಿ ಕೂಡ ಬಂದಿದ್ದು ಇವತ್ತು. ಏನಕ್ಕಪ್ಪ ಅಂತಂದ್ರೆ ನಮ್ಮದು ಕೆಲಸ ಇತ್ತು, ಅದಕ್ಕೋಸ್ಕರ. ಸೇಮ್ಟಿದ್ದು ನಮ್ಮ ಅಮ್ಮನು 2 ಒಡೆ ಜಲ್ಕಡ್ಡಿ ಕೂಡ ಕೊಯ್ದಾಕಿದ್ಲು. ಸೆರೆಮ್ಟ್ ಅದನ್ನ ಎತ್ಕೊಂಬಂದು ಸೆಡ್ಡಾಗಿ ಕೂಡ ಹಾಕೊಂಡು ನಮ್ಮ ಪುಲಿ ಅದೆಲ್ಲ ಮುಗಿಸ್ಕೊಂಡಿದ್ದೆ. ನಾವು ಹೋಗಿದ್ದೆ ನಮ್ಮ ಹೊಲ್ದ ಹತ್ರ. ಯಾಕಪ್ಪ ಅಂತಂದ್ರೆ ಹೊಲ ಕಟ್ಟೋ ಮಿಷಿನ್ ಬಂದಿತ್ತು ಇವತ್ತು, ಅದಕ್ಕೋಸ್ಕರ. ಹುಲ್ಲು ಒಣಗೈತೆ ಇಲ್ಲ ಅಂತ ಚೆಕ್ ಮಾಡಿದೆ, ಹುಲ್ಲು ಕೂಡ ಒಣಗಿತ್ತು. ನಮ್ಮ ಪುಲಿ ಕೂಡ ಬಿಡಿ ಕೂಡ ನೋಡಿತಾ ಇದ್ನೋ. ಸೆರೆಮ್ಟು ಟ್ಯಾಕ್ಟ್ರಿ ಕೂಡ ಬಂದಿತ್ತು ಇವತ್ತು ಹುಲ್ಲುವರೆ ಕಟ್ಟಕ. ಇದು ಮುಂದ್ಗಡೆ ಎತ್ಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆ ಉಂಟೆಗಳು ಮಾಡಿ ಕೂಡ ಬಿಡ್ತಾ ಇರ್ತದೆ. ಯಾವ ಲೆವೆಲ್ಗೆ ಬಿಡ್ತದೆ ಅಂತ ನೀವೇ ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ. ಸೆರೆಮ್ಟ್ ಹೂವು ಕಟ್ಟಕ ದಾರ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ. ಈ ಹುಲ್ಲೋರಿಗಳು ಕಟ್ಟಕ ಇಷ್ಟು ಈ ದಾರ ಮುಖ್ಯ. ಸೆರೆಮ್ಟ್ ಇದೆ ಇವತ್ತು ಒಂದು ಉಂಟೆಕ 40 ರೂಪಾಯಿ ಹಿಂಗೆ ಕೂಡ ಕೊಟ್ಟಿದ್ದೀನಿ ನಾನು. ಒಂದು ಎಕರೆ ಬೈಲ್ಕ ಕರೆಕ್ಟಾಗಿ 28 ಕೂಡ ಬಿದ್ದೈತೆ ಇವತ್ತು ನಮ್ಗೆ. ಸೆರೆಮ್ಟ್ ಇದೆ ಅವರು ಕೂಡ ಬಿಲ್ ಕೂಡ ಕೊಟ್ಟರು, ಅವ್ರ ಬಿಲ್ಕ ಪೇಮೆಂಟ್ ಕೂಡ ಮಾಡಿದೆ. ನೀವು ಅನ್ಕೊಬೋದು ನಮ್ಮ ಪುಲಿ ನಿಕ್ಕೊಂಡು ನಾನೇನು ಆಟ ಆಡ್ತೀನಿ ಅಂತ. ದಯವಿಟ್ಟು ಯಾರೋ ಆ ಥರ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ. ಏನೋ ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಥರ ನಾನು ಪುಲಿ ಇಬ್ರು ಸೇರಿ ವೀಡಿಯೋಸ್ ಮಾಡ್ತಾ ಇರೋದು. ಸೇಮ್ ಇದು ನಮ್ಮ ಪುಲಿ ಕೂಡ ಎತ್ಕೊಂಬತ್ತೀನಿ ಅಂತ ಹೋದ್ನು, ಅದನ್ನ ನಮ್ಮ ಪುಲಿ ಕೂಡ ಈಗ ಎತ್ಕೊಂಬರಕ್ಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ನನಗೆ ಗೊತ್ತಿಲ್ಲ. ಆ ಪ್ರಶ್ನೆಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿಬಿಡಿ. ಎಡ್ಕಿತ ಟ್ರೈ ಮಾಡಿದ್ನೋ ಲಾಸ್ಟ್ಗೆ ಎತ್ಕೊಂಬರಕ್ಕಾಗಿಲ್ಲ. ಸೆರೆಮ್ಟ್ ಇದು ಲಾಸ್ಟ್ ವರೆ ಎತ್ಕೊಂಬಂದು ಹಾಕ್ಬಿಟ್ಟಿದ್ದೆ ನಾನು. ಬೆಬ್ಬರ್ ಪುಲಿ ಕೂಡ ಅಂತ ಅನ್ನೋ. ಸೆರೆಮ್ಟ್ ಇದು ಟ್ಯಾಕ್ಟ್ರಿ ಕೂಡ ಬಂದಿತ್ತು. ಆ ಟ್ಯಾಕ್ಟ್ರಿಕ ಎಲ್ಲ ಲೋಡ್ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಮಳೆಗಿಳೆ ಬಂದ್ರೆ ಹುಲ್ಲು ಹಾಳಾಗೋತೈತೆ ಅಂದ್ಬಿಟ್ಟಿದೆ. ನಾವೆಲ್ಲ ಲೋಡ್ ಮಾಡ್ಕೊಂಡಿದ್ದೆ, ಮನೆ ಹತ್ರ ಬಂದು ಹಾಕಿದ್ರೆ. ನಮ್ಮ ಪುಲಿ ಬಂದಿದ್ದಕ್ಕೆ ನಿಮ್ಗೂ ಗೊತ್ತಿದ್ದಂಗೆ ಇವತ್ತು ಮಟನ್ ಮಾಡಿಸಿದ್ರೆ. ಮಟನ್ ಎಲ್ಲ ತಿನ್ಕೊಂಡು ನಾನು ಪುಲಿ ಮನೆಗೆ ಹೋಗಕ್ಕೆ 7:15 ಕೂಡ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.